ಕೊಡಕ್ಕಾಗಲ್ಲ, ಅದು ಸರ್ಕಾರ ಕೊರೆ ಆಗ್ತಾ ಇದೆ. 10 ಯೂನಿಟ್ ಅಷ್ಟೇ ಜಾಸ್ತಿ ಕೊಡ್ತೀವಿ, ಅವ್ರು ಯೂಸ್ ಮಾಡ್ತೀವಿ, 10 ಯೂನಿಟ್ ಅಷ್ಟೇ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಸರ್ಕಾರ ಕೊಟ್ಟ ಮಾತನ್ನು ತಪ್ತಾ ಇದೆಯಾ? ಕೊಟ್ಟ ಮಾತನ್ನ ತಪ್ಪಾಗ್ತಿದೆ. ಒಂದು ಸೆಕೆಂಡ್. ಒಂದನೇದಾಗಿ ಕೊಟ್ಟ ಮಾತನ್ನ ತಪ್ಪಿದೆ. ಅದರಲ್ಲೂ 200 ಯೂನಿಟ್ ಫ್ರೀ ಕೊಡ್ತೀನಿ ಅಂತೇಳಿ 200 ಯೂನಿಟ್ಟು ಇಲ್ಲ, ಏನೂ ಇಲ್ಲ. ಮತ್ತು ರೈತರಿಗೆ ಏನೂ ಅದರಿಂದ ಹೆಲ್ಪ್ ಆಗ್ತಿಲ್ಲ. ಈ ನಮಗೆ ಪಂಪ್ ಸೆಟ್ಗಳಿಗೆಲ್ಲ ಭಾರಿ ತೊಂದರೆ ಆಗ್ತಿದೆ. 3 ಗಂಟೆ ಕರೆಂಟ್ ಕೊಡ್ತಾರೆ, 6 ಗಂಟೆ 3 ಗಂಟೆ ಈಗ ಕೊಡ್ತಾರೆ, 3 ಗಂಟೆ ರಾತ್ರಿ ಕೊಡ್ತಾರೆ, 6 ಗಂಟೆ ಕರೆಂಟ್ ಕೊಡ್ತಾರೆ. ಅದರಿಂದ ನಮಗೆ ಏನೂ ವರ್ಕೇ ಆಗ್ತಿಲ್ಲ, ಆನೆ ಕಾಟ. ಹಾಗಾಗಿ ರಾತ್ರಿ ಕರೆಂಟ್ ಕೊಡೋದನ್ನ ದಯವಿಟ್ಟು ಹಗಲು ಕೊಟ್ಟರೆ ನಮಗೆ ಭಾರಿ ಉಪಕಾರ. ಉಚಿತ ವಿದ್ಯುತ್ ಯೋಜನೆ ಇತ್ತಲ್ಲ, 10% ಬದಲಾಗಿ 10 ಯೂನಿಟ್ ಅಷ್ಟೇ ಜಾಸ್ತಿ ಕೊಡ್ತೀವಿ ಅಂತ 10 ಯೂನಿಟ್ಗೆ ಎಲ್ಲಿ ಕೊಡ್ತಾರೆ ಸರ್? ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು MP ಎಲೆಕ್ಷನ್ ಆಗೋವರೆಗೂ ಮಾತ್ರ ಹೇಳ್ತಾರೆ. ಆಮೇಲೆ ನಾವು ಕೊಡೋದು ಗ್ಯಾರಂಟಿ ಇಲ್ಲ. ಇವರು ಉಚಿತ ನನ್ನ ಲೆಕ್ಕಾಚಾರದಲ್ಲಿ ಯಾವುದೂ ಬೇಡದಿತ್ತು. ರೈತರಿಗೆ ಒಂದು ಸಬ್ಸಿಡಿ ಕೊಟ್ಕೊಂಡು ಇದ್ದಿದ್ರೆ ಅಷ್ಟೇ ಸಾಕಿತ್ತು. ಕೊಟ್ಟ ಮಾತನ್ನು 100ರಲ್ಲಿ 100 ತಪ್ಪಿದ್ದಾರೆ. ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕರೆಂಟ್ ಉಚಿತ ಕೊಡ್ತೀವಿ ಅಂದ್ರೆ 2 ಗಂಟೆ 3 ಗಂಟೆ ಕೊಟ್ಬಿಟ್ಟು ಮೀಟ್ರಿಗೆಲ್ಲ ಯೂನಿಟಿಗೆಲ್ಲ 8 ರೂಪಾಯಿ ಜಾಸ್ತಿ ಮಾಡಿದ್ರು. ನನ್ನ ದೇಶ ಬೆಳಗಬೇಕು ಅಂತಂದರೆ ಭಾರತ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ಒಬ್ಬ MLA ಆಗಲಿ MP ಆಗಲಿ ಯಾರೇ ಪ್ರಧಾನಮಂತ್ರಿ ಆಗಲಿ ಅವ್ರಿಗೆ 5 ವರ್ಷ ಮಾತ್ರ ಅಧಿಕಾರ. ಒಬ್ಬ ಬಡವ ಮಧ್ಯಮ ವರ್ಗದ ರೈತಗ ಒಬ್ಬ ಕೋರ್ಟಿಗೆ ಹೋಯ್ತು ಅಂದರೆ ಕೋರ್ಟಲ್ಲಿ ಕೇಸು 5 ವರ್ಷಕ್ಕೆ ತೀರ್ಪು ಬಂದ್ಬಿಡ್ಬೇಕದು. ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಬೇಲೂರಿಂದ ಸಣ್ಣ ಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೋರ್ಟು ತೀರ್ಮಾನ 5 ವರ್ಷಕ್ಕೆ ಆಗಬೇಕು. ಪ್ರಧಾನಮಂತ್ರಿಗೂ 5 ವರ್ಷ ಆಯಸ್ಸು. ಯಾವುದು ಉಚಿತ ಕರೆಂಟ್ ಯೂಸು ಇಲ್ಲ, ಎಂಥದ್ದು ಸುಮ್ಮನೆ ಹೆಸರಿಗೆ ಅವರು ಬೊಗಳೆ ಅಷ್ಟೇ. ಮತ ಹಾಕೋಕ್ಕೆ ನನಗೆ 18 ವರ್ಷ ಆಗಿರಬೇಕು. ಎಂಪ್ಲಾಯ್ಮೆಂಟ್ ನಂಬರ್ ತಗೊಳ್ಳೋಕ್ಕೆ ನಾನು SLC ಸರ್ಟಿಫಿಕೇಟ್ ಕೊಡಬೇಕು ಸರ್ಕಾರಕ್ಕೆ. ಇದು ಯಾವ ಕಾನೂನು? ಮತ ಹಾಕೋನು ಒಂದು ಇಷ್ಟು ಓದಿರಬೇಕು ಅಂತ ಕಾನೂನು ಮಾಡಬೇಕು. ಅಂಬೇಡ್ಕರ್ ಜಿ ಬರೆದು ಹೋಗಿದ್ದಾರೆ ಅವನ್ನೆಲ್ಲ. ಈಗ ಉಚಿತ ಕರೆಂಟ್ ಕೊಡ್ತೀವಿ 200 ಯೂನಿಟ್ ಅಂತ ಹೇಳಿದ್ರು ಚುನಾವಣೆಗೆ ಮುಂಚೆ. ಆಮೇಲೆ ಬಂದವನು ಎಷ್ಟು ಯೂಸ್ ಮಾಡ್ತಾರೆ? 10% ಜಾಸ್ತಿ ಅಂದ್ರು. 10 ಯೂನಿಟ್ ಜಾಸ್ತಿ ಅಂತಿದ್ದಾರೆ. 10 ಯೂನಿಟ್ ಜಾಸ್ತಿ ಅಂತಾರೆ ಅಷ್ಟೇ. ಆಗ್ತಾ ಇಲ್ಲ ಅಷ್ಟೇ. ಉಚಿತ ಅಂದ್ಬಿಟ್ಟು ನಮ್ಮನ್ನು ಗುಂಡಿಗೆ ತಳ್ತಾ ಇದ್ದಾರೆ ಅಷ್ಟೇ. ಉಚಿತ ಅಂದ್ಕೊಂಡು ಬಡವನ ಕೇಸು ಇದ್ದರೆ 50 ವರ್ಷ 70 ವರ್ಷ ಎಳಿತಾರೆ. MLAಗಳಿಗೆ ಬೇಲು, ರಾಜಕಾರಣಿಗಳಿಗೆ ಬೇಲ್ ಸಿಗುತ್ತೆ, ಅದು ರದ್ದಾಗಬೇಕು ಫಸ್ಟು. ಗ್ಯಾರಂಟಿ ಯೋಜನೆ ರದ್ದಾಗೇ ಆಗ್ತವೆ. ಅವ್ರ ಕೇಳಿ ಕೊಡೋಕೆ ಹಾಕೋಲ್ಲ. ಈಗಲೇ ಚಿತ್ರಾನ್ನ ಆಗಿದ್ದಾರೆ, ಇನ್ನು ಮೊಸರನ್ನ ತಗೋಬೇಕಷ್ಟೇ ಯಾವ್ದಾರ ಕಳಿಸಿದ್ದ. ಯಾವ ಕೊಡೋದಕ್ಕೂ ಆಗಲ್ಲ. ದೇವರೇ ಇಲ್ಲ ಅಂಥವರೆಲ್ಲ ಗುಡಿ ಗೋಪುರಗಳಲ್ಲಿ ದೇವಾಲಯ ಇರೋದಕ್ಕೆ ಭಾರತ ಯಾಕಂಡ ಹಿಂದೂಸ್ತಾನ ಇರೋದೇ ಹಿಂದೂಗಳ ಮೇಲೆ. 125 ಕೋಟಿ ಉದಯ ಅಂತ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಅನೇಕ ಉಚಿತ ಘೋಷಣೆಗಳನ್ನು ಮಾಡ್ತು. ಆ ಘೋಷಣೆಗಳಲ್ಲಿ ಏನು ಪ್ರತಿ ಮನೆಗೆ ಎಲೆಕ್ಟ್ರಿಕ್ ಬಿಲ್ನ 20 ಯೂನಿಟನ್ನು 200 ಯೂನಿಟನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದ ಮೇಲೆ ಅವ್ರಿಗೆ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ರಾಜ್ಯದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಕಡಿಮೆ ಆಗ್ತಾ ಇದೆ, ವೆಚ್ಚ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸರ್ಕಾರವನ್ನು ನಡೆಸೋಕ್ಕೆ ಸಾಧ್ಯ ಆಗ್ತಾ ಇರೋದ್ರಿಂದ ಒಂದೊಂದೇ ಉಚಿತ ಯೋಜನೆಗಳೇನಿದೆ ಆ ಉಚಿತ ಯೋಜನೆಗಳನ್ನು ಒಂದೊಂದೇ ಕಟ್ ಆಫ್ ಮಾಡ್ಕೊಂಡು ಬರೋದಂತೂ ಖಂಡಿತ. ಅದು ಸರಿಯಲ್ಲ. ಆ್ಯಕ್ಚುಲಿ ಈಗ ಚುನಾವಣೆ ಪೂರ್ವದಲ್ಲಿ ಏನವರು ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಈ ಸರ್ಕಾರ ಇರೋ ಕೂಡ ಆ ಆಶ್ವಾಸನೆಗಳನ್ನು ಅವರು ಈಡೇರಿಸಬೇಕಾಗಿರೋಂಥದ್ದು ಅವ್ರ ಜವಾಬ್ದಾರಿ. ಹಾಗಾಗಿ ಅವರು ಉಚಿತ ಯೋಜನೆಗಳನ್ನು ಒಂದೊಂದಾಗೆ ಕಡಿಮೆ ಮಾಡ್ತಾ ಇರೋದು ನೋಡಿದ್ರೆ ಸರ್ಕಾರವನ್ನು ನಡೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಖಂಡಿತ ಅವರು ಕೊಟ್ಟ ಮಾತನ್ನು ಸಂಪೂರ್ಣವಾಗಿ ತಪ್ತಾ ಇದ್ದಾರೆ. ಈ ಲೋಕಸಭಾ ಚುನಾವಣೆ ನಂತರ ಇನ್ನೂ ರಾಜ್ಯ ಸರ್ಕಾರ ಯಾವ ಅಧೋಗತಿಗೆ ಹೋಗುತ್ತೆ ಅನ್ನೋಂಥದ್ದನ್ನ ರಾಜ್ಯದ ಜನರು ಕಾದು ನೋಡಬೇಕಾಗಿದೆ.